ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 783 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 27 ಮತ್ತು 28 ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಯಾವ ಅಭಯಾರಣ್ಯದಲ್ಲಿ ಚಿಟ್ಟೆ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ? ಇನ್ ವಿಚ್ ಸ್ಯಾಂಕ್ಚುರಿ ವಿಲ್ ದಿ ಬಟರ್ಫ್ಲೈ ಪಾರ್ಕ್ ಬಿ ಡೆವಲಪ್ಡ್ ರೀಸೆಂಟ್ಲಿ, ಅಥವಾ ರೀಸೆಂಟ್ಲಿ ಟೇಕನ್ ಡಿಸಿಷನ್ ಪ್ರಕಾರ ಸೊ ಬಟರ್ಫ್ಲೈ ಪಾರ್ಕ್ ಅನ್ನ ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಂಗನತಿಟ್ಟು ಪಕ್ಷಿಧಾಮ ಅಥವಾ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಯಲ್ಲಿ ಸೊ ಈ ಒಂದು ಬಟರ್ಫ್ಲೈ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಂಗನತಿಟ್ಟು ನಮಗೆ ಗೊತ್ತು, ಇದು ಮೈಸೂರಿನ ಸಮೀಪದಲ್ಲಿ ಬರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇಲ್ಲಿ ಚಿಟ್ಟೆ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಚಿಟ್ಟೆ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿಟ್ಟೆ ಪಾರ್ಕ್ ಅನ್ನ ಯಾವ್ದರ ಎಕ್ಸಾಂಪಲ್ ಅಥವಾ ಮಾಡೆಲ್ ಆಗಿ ತೆಗೆದುಕೊಂಡು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರಿನ ಬಳಿ ಕಾರಂಜಿ ಲೇಕ್ ನೇಚರ್ ಪಾರ್ಕ್ ಇದೆ. ಸೊ ಅಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಾರೆ. ಈ ಕಾರಂಜಿ ಲೇಕ್ ನೇಚರ್ ಪಾರ್ಕ್ ಏನಿದೆ ಅಲ್ಲಿ ಈ ಒಂದು ವೆಜಿಟೇಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್, ಆ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ನಾವು ಕೇರಳ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಸೊ ಇವರು ಅಲ್ಲಿ ಸಾಕಷ್ಟು ಪ್ಲಾಂಟ್ ಸ್ಪೀಶೀಸ್ ಗಳನ್ನ ಡೆವಲಪ್ ಮಾಡಿರುವ ಕಾರಣದಿಂದ ಸೊ ಅಲ್ಲಿ ಒಂದು ಚಿಟ್ಟೆ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದೇ ಮಾದರಿಯಲ್ಲಿ ರಂಗನತಿಟ್ಟು ಅಲ್ಲಿ ಕೂಡ ಒಂದು ಚಿಟ್ಟೆ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಚಿಟ್ಟೆ ಪಾರ್ಕ್ ಅನ್ನ ಡೆವಲಪ್ ಮಾಡುವುದರ ಜೊತೆಗೆ ಅಲ್ಲಿ ಗೆಂಡೆ ಹೊಸಹಳ್ಳಿ ಐಲ್ಯಾಂಡ್ಸ್ ನಿಯರ್ ದಿ ಸ್ಯಾಂಕ್ಚುರಿ, ಅಲ್ಲಿ ಕೆಲವೊಂದು ದ್ವೀಪಗಳನ್ನ ಕೂಡ ಡೆವಲಪ್ ಮಾಡ್ತಾರೆ ಅಥವಾ ಅಭಿವೃದ್ಧಿ ಪಡಿಸ್ತಾರೆ. ಸೊ ಅದು ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಈ ಒಂದು ಅಭಯಾರಣ್ಯದ ಬಳಿ ಇರ್ತಕ್ಕಂಥ ಗೆಂಡೆ ಹೊಸಹಳ್ಳಿ ದ್ವೀಪಗಳನ್ನ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ಸೈಮಲ್ಟೇನಿಯಸ್ ಆಗಿ ಚಿಟ್ಟೆ ಪಾರ್ಕ್ ನೊಂದಿಗೆ ಸೊ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರೊಂದಿಗೆ ನಾವು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಬರ್ಡ್ ಸ್ಯಾಂಕ್ಚುರಿಯನ್ನ ನಮ್ಮ ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರೀತೇವೆ. ಬಿಕಾಸ್ ಈ ಪ್ರದೇಶಕ್ಕೆ ಸಾಕಷ್ಟು ಪಕ್ಷಿಗಳು ವಲಸೆ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ಟ್ ಅಥವಾ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 40 ಏಕರ್ಸ್ ಇರುತ್ತೆ ಅಥವಾ 16 ಹೆಕ್ಟೇರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ 6 ಐಸ್ಲೆಟ್ಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ಕಾವೇರಿ ರಿವರ್, ಅಂದ್ರೆ ಇದು ಎಲ್ಲಿರುತ್ತೆ ಅಂದ್ರೆ ಕಾವೇರಿ ನದಿಯ ದಡದಲ್ಲಿ 6 ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬರ್ಡ್ ಸ್ಯಾಂಕ್ಚುರಿಗೆ ರಾಮ್ಸಾರ್ ಸೈಟ್ಸ್ ಅಥವಾ ಈ ಒಂದು ರಾಮ್ಸಾರ್ ತಾಣ ಅಂತ 2 ವರ್ಷಗಳ ಹಿಂದೆ ಸೊ ನಮ್ಮ ಕರ್ನಾಟಕದಿಂದ ಮೊಟ್ಟ ಮೊದಲ ಜೋಗು ಪ್ರದೇಶವಾಗಿ ರಾಮ್ಸಾರ್ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಏನಿದೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶ ಅಂದ್ರೆ ಈ ಒಂದು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಏನಿದೆ ಇದನ್ನ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಸಂರಕ್ಷಿತ ಪ್ರದೇಶ ಎಂದು 1940 ಅಥವಾ 1940ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅಟ್ ದಿ ಬಿಹೆಸ್ಟ್ ಆಫ್ ದಿ ಫೇಮಸ್ ಆರ್ನಿಥಾಲಜಿಸ್ಟ್ ಡಾಕ್ಟರ್ ಸಲೀಂ ಆಲಿ, ಆರ್ನಿಥಾಲಜಿಸ್ಟ್ ಅಂದ್ರೆ ಪಕ್ಷಿ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಲೀಂ ಆಲಿ ಅವರ ಆಶಯದಂತೆ ಸೊ ಈ ಒಂದು ಪ್ರದೇಶವನ್ನ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನ 1940ರಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬರ್ಡ್ಸ್ ಯಾವುದು ಅನ್ನೋದನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇಲ್ಲಿರ್ತಕ್ಕಂಥ ಒಂದು ಫ್ಲೋರಾ ಅಥವಾ ಸಸ್ಯವರ್ಗ ಹೇಗಿರುತ್ತೆ ಅಂದ್ರೆ ಡೆಸಿಡಿಯಸ್ ಫಾರೆಸ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದನ್ನ ನಾವು ಪತನಶೀಲ ಕಾಡುಗಳು ಅಂತ ಹೇಳ್ತೇವೆ. ಬ್ಯಾಂಬೂ ಅಥವಾ ಬಿದಿರನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಫಿಕ್ಸ್ ಮತ್ತೆ ಜಾಮೂನ್ ಫ್ರೂಟ್ಸ್ ಗಳನ್ನ ಅಥವಾ ಜಾಮೂನ್ ಸಸ್ಯಗಳನ್ನ, ಕಾರಂಜಿಯನ್ನ ಮತ್ತೆ ಈ ಒಂದು ಈಕೊಲೆಪ್ಟಸ್ ಟ್ರೀಗಳನ್ನ, ನಾವು ನೀಲಗಿರಿ ಮರಗಳನ್ನ ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಸೊ ಈ ಒಂದು ಪ್ರದೇಶ ಶ್ರೀರಂಗಪಟ್ಟಣ, ಕೃಷ್ಣರಾಜ್ ಸಾಗರ್ ಮತ್ತೆ ಮೈಸೂರು ಸಿಟಿಗೆ ತುಂಬಾ ಹತ್ತಿರವಾಗಿರೋದ್ರಿಂದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಆಗಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು
into question number 2. ಇಸ್ರೋದ ಶುಕ್ರಯಾನ್ 1 ಮಿಷನ್ ಯಾವಾಗ ಉಡಾವಣೆ ಆಗಲಿದೆ? ಸೊ ವೆನ್ ಇಸ್ ಇಸ್ರೋ ಶುಕ್ರಯಾನ್ ಮಿಷನ್ ಸೆಟ್ ಟು ಬಿ ಲಾಂಚ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ 2028ಕ್ಕೆ ಶುಕ್ರ ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೆ ನಮ್ಮ ಇಸ್ರೋದವರು ಶುಕ್ರಯಾನ್ ಮಿಷನ್ ಅನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ವೀನಸ್ ಅಥವಾ ಶುಕ್ರ ಗ್ರಹವನ್ನ ಟ್ವಿನ್ ಆಫ್ ದಿ ಅರ್ತ್ ಅಥವಾ ಭೂಮಿಯ ಅವಳಿ ಅಂತ ಕರೀತೇವೆ. ಬಿಕಾಸ್ ಇದು ಆಲ್ಮೋಸ್ಟ್ ನಮ್ಮ ಭೂಮಿಯ ಗಾತ್ರವನ್ನ ಹೋಲ್ತಕ್ಕಂಥ ಒಂದು ಗ್ರಹವಾಗಿರುವ ಕಾರಣದಿಂದ ಇದನ್ನ ಟ್ವಿನ್ ಆಫ್ ಅರ್ತ್ ಅಂತ ಕೂಡ ಕರೀತೇವೆ. ಸೊ ಇದು ಯೂಶಲಿ ಆಫನ್ ವಿಸಿಬಲ್ ಟು ನೇಕೆಡ್ ಐ ಇನ್ ದ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಕೈ. ಸೊ ಬೆಳಗ್ಗೆ ಮತ್ತೆ ಸಂಜೆ ಇದು ಬರೀ ಗಣ್ಣಿಗೆ ಕಾಣಬಹುದಾಗಿರ್ತಕ್ಕಂಥ ಒಂದು ಗ್ರಹವಾಗಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭೂಮಿಗೆ ಗಾತ್ರದಲ್ಲಿ ತುಂಬಾ ಸಮೀಪವಿರುವ ಕಾರಣದಿಂದ ಟ್ವಿನ್ ಆಫ್ ದಿ ಅರ್ತ್ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಇದರಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ತುಂಬಾ ದಟ್ಟವಾಗಿರುತ್ತೆ ಅಥವಾ ತಿಕ್ಕಾಗಿರುತ್ತೆ. ಸೊ ಅದರಲ್ಲಿ 96.5% ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಟೆಂಪರೇಚರ್ ಅನ್ನ ಟ್ರ್ಯಾಪ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ 96% ಇಲ್ಲಿ ಕಾರ್ಬನ್ ಡೈಆಕ್ಸೈಡೇ ಇರುವ ಕಾರಣದಿಂದ ಸೊ ಇದು ಹೆಚ್ಚು ಶಾಖವನ್ನ ಅಥವಾ ಟೆಂಪರೇಚರ್ ಅನ್ನ ಹೊಂದಿರತಕ್ಕಂಥ ಒಂದು ಗ್ರಹವಾಗಿರುತ್ತೆ. ಸೊ ಮಿಕ್ಕಿದ 3.5% ನೈಟ್ರೋಜನ್ ಗ್ಯಾಸಸ್ ಮತ್ತೆ ಅದರ್ ಗ್ಯಾಸಸ್ ಅನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗ್ರಾವಿಟಿ ಆಫ್ ವೀನಸ್ ಏನಿರುತ್ತೆ ಅಂದ್ರೆ ಭೂಮಿಗೆ ನಾವು ಹೋಲಿಕೆ ಮಾಡಿದಾಗ ವೀನಸ್ ಗ್ರಹದಲ್ಲಿ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅದರ ಗಾತ್ರ ಅಂದ್ರೆ ನಮ್ಮ ಭೂಮಿಯ ಗಾತ್ರ ಸ್ವಲ್ಪ ದಪ್ಪದಾಗಿರುತ್ತೆ. ಸೊ ಈ ಒಂದು ವೀನಸ್ ನ ಗಾತ್ರ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಒಂದು ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೆ ನಮ್ಮ ಇಸ್ರೋದವರು ಫಸ್ಟ್ ಮಿಷನ್ ಅನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಮಿಷನ್ ಇನ್ ದ ಸೆನ್ಸ್ ಈ ಪ್ಲಾನೆಟ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಶುಕ್ರಯಾನ್ 1 ಅಂತ ಹೆಸರಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ 2028ಗೆ ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಏನೇನ್ನ ಅಧ್ಯಯನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ವೀನಸ್ ಅಟ್ಮಾಸ್ಫಿಯರ್ ಅದರ ವಾಯುಗೋಳವನ್ನ ಅಧ್ಯಯನ ಮಾಡ್ತಾರೆ. ಅದರ ಸರ್ಫೇಸ್ ಅಥವಾ ಮೇಲ್ಮೈಯನ್ನ ಅಧ್ಯಯನ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಅದರ ಜಿಯೋಲಾಜಿಕಲ್ ಅಂದ್ರೆ ಭೂವೈಜ್ಞಾನಿಕ ವಿಷಯಗಳನ್ನ ಸೊ ಈ ಒಂದು ಮಿಷನ್ ನ ಮುಖಾಂತರ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಈ ಒಂದು ಪ್ಲಾನೆಟ್ ಏನಿರುತ್ತೆ ಸೊ ಅದರ ಡೆನ್ಸ್ ಅಟ್ಮಾಸ್ಫಿಯರ್ ಅನ್ನ ಕೂಡ ಅಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಸೊ ಇದು ಪ್ರಮುಖವಾಗಿ ಆಸ್ ಐ ಟೋಲ್ಡ್ ಯು ಬಿಫೋರ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಅಟ್ಮಾಸ್ಫಿಯರ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬರೀ ಸಬ್ ಸರ್ಫೇಸ್ ಐ ಮೀನ್ ಟು ಸೇ ದಿ ಅಬೋವ್ ಸರ್ಫೇಸ್ ಮಾತ್ರ ಅಲ್ಲಿ ಇನ್ವೆಸ್ಟಿಗೇಷನ್ ಅಥವಾ ರಿಸರ್ಚ್ ಅನ್ನ ಮಾಡ್ತಾ ಇಲ್ಲ. ಸೊ ಈವನ್ ಅದರ ಸರ್ಫೇಸ್ ಫೀಚರ್ಸ್ ಅನ್ನ ಅಂದ್ರೆ ಮೇಲ್ಮೈ ಲಕ್ಷಣಗಳನ್ನ ಕೂಡ ಅಧ್ಯಯನ ಮಾಡಲಾಗುತ್ತೆ. ಇನ್ಕ್ಲೂಡಿಂಗ್ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಅಂದ್ರೆ ಅಲ್ಲಿ ಇರಬಹುದಾಗಿರ್ತಕ್ಕಂಥ ಜ್ವಾಲಾಮುಖಿ ಚಟುವಟಿಕೆಗಳನ್ನ ಕೂಡ ಸೊ ಈ ಒಂದು ಮಿಷನ್ ನ ಮುಖಾಂತರ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಥಿಕ್ ಕ್ಲೌಡ್ ಕವರ್ ಅಥವಾ ಈ ಒಂದು ದಪ್ಪದಾಗಿರ್ತಕ್ಕಂಥ ಮೋಡದ ಹೊದಿಕೆಯನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ಪ್ರೆಸೆನ್ಸ್ ಆಫ್ ವಾಟರ್ ವೇಪರ್ ಇನ್ ದಿ ಅಟ್ಮಾಸ್ಫಿಯರ್ ಆ ಒಂದು ವಾತಾವರಣದಲ್ಲಿ ನೀರಿನ ಆವಿಯ ಉಪಸ್ಥಿತಿಯನ್ನ ನಿರ್ಣಯಿಸ್ತಕ್ಕಂಥದ್ದನ್ನ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಅಥವಾ ಈ ಒಂದು ಶುಕ್ರಯಾನ್ ಮಿಷನ್ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಅಥವಾ ಉಪಕರಣಗಳನ್ನ ಸೊ ಈ ಒಂದು ಮಿಷನ್ ಅಲ್ಲಿ ಉಡಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ರಾರೆಡ್ ಮತ್ತೆ ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಡಿವೈಸಸ್ ಗಳನ್ನ ಅಂದ್ರೆ ಅತಿಗೆಂಪು ಮತ್ತೆ ನೇರಳಾತೀತ ಇಮೇಜಿಂಗ್ ಸಾಧನಗಳಂತಹ ಸುಧಾರಿತ ಸಾಧನಗಳನ್ನ ಸೊ ಈ ಒಂದು ಮಿಷನ್ ಅಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಡಿಯಲ್ಲಿ ಎಷ್ಟು ಬಯೋ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು? ಹೌ ಮೆನಿ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್? ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಇದೊಂದು ನೈಸರ್ಗಿಕ ಕೃಷಿ ಆಗಿರುತ್ತೆ. ಸೊ ಇಲ್ಲಿ ನಾವು ನ್ಯಾಚುರಲಿ ಸಿಗ್ತಕ್ಕಂಥ ಇನ್ಪುಟ್ಗಳನ್ನು ಬಳಕೆ ಮಾಡ್ತೇವೆ. ಅದು ರಸಗೊಬ್ಬರಗಳಾಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು. ಸೊ ಈ ರೀತಿಯ ನೈಸರ್ಗಿಕ ವಸ್ತುಗಳನ್ನು ಒದಗಿಸ್ತಕ್ಕಂಥ ಕೇಂದ್ರಗಳನ್ನು ನಾವೇನಂತ ಕರಿತೀವಿ ಅಂದ್ರೆ
ಅಂದ್ರೆ ಬಯೋ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳು ಅಂತ ಕರೀತವೆ. ಸೊ ಈ ಒಂದು NMNF ಅಡಿಯಲ್ಲಿ ಸೊ ನಮ್ಮ ಭಾರತ ದೇಶದಾದ್ಯಂತ ಎಷ್ಟು ಬಯೋ ಇನ್ಪುಟ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡಲಾಗುವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 10,000 ಬಯೋ ಇನ್ಪುಟ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಈಸ್ ಅಬೌಟ್ ಲಾಂಚ್ ಆಫ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಿಷನ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಯೂನಿಯನ್ ಕ್ಯಾಬಿನೆಟ್ ಅಂದ್ರೆ ಕೇಂದ್ರ ಸಚಿವ ಸಂಪುಟ ಈಗ ಅಂಗೀಕಾರವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ, ಸೊ ಇದನ್ನು ಏನಕ್ಕೋಸ್ಕರ ಅಂಗೀಕಾರ ಮಾಡಿರ್ತಾರೆ ಅಂದ್ರೆ ಟು ಪ್ರಮೋಟ್ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಗುರಿ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಡಿಯಲ್ಲಿ ಸೊ ಅದನ್ನ ಸಾಕಾರಗೊಳಿಸಲಾಗುತ್ತೆ. ಏನಿದು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ಅಂತ ಕರೀತಾರೆ. ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ತಕ್ಕಂಥದ್ದು, ಲೆವರೇಜಿಂಗ್ ಟ್ರೆಡಿಷನಲ್ ನಾಲೆಜ್ ಅಂಡ್ ಲೋಕಲ್ ರಿಸೋರ್ಸಸ್. ಅಂದ್ರೆ ನಮಗೆ ಈ ಒಂದು ಟ್ರೆಡಿಷನಲ್ ನಾಲೆಜ್ ಅಂದ್ರೆ ಸಾಂಪ್ರದಾಯಿಕ ಜ್ಞಾನ ಮುಂಚೆಯಿಂದ ಏನಿದೆ, ಸೊ ಅದಾದ್ಮೇಲೆ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಸದ್ಬಳಕೆ ಮಾಡಿಕೊಳ್ಳುವ ಮುಖಾಂತರ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡದೆ, ಅಂದ್ರೆ ಕೃತಕ ರಾಸಾಯನಿಕಗಳನ್ನ ಬಳಕೆ ಮಾಡದೆ ಸೊ ನೈಸರ್ಗಿಕವಾಗಿ ಮಾಡ್ತಕ್ಕಂಥ ಒಂದು ಕೃಷಿಯನ್ನ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೇವೆ. ಸೊ ಇದನ್ನ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಈಗ ಅಂಗೀಕಾರ ಮಾಡಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಟು ಎನ್ಕರೇಜ್ ಟು ಅಡಾಪ್ಟ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ಸ್ ರಿಡ್ಯೂಸಿಂಗ್ ಇನ್ಪುಟ್ ಕಾಸ್ಟ್. ಸೊ ನಾವು ಯಾವಾಗ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡ್ತೇವೆ, ಸೊ ಆ ಬೆಳೆಯ ಮೇಲೆ ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಅದನ್ನೇ ನಾವು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಇನ್ಪುಟ್ಸ್ ಮೇಲೆ ನಾವು ಡಿಪೆಂಡ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಮಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನೇ ಇನ್ಪುಟ್ ಆಗಿ ಬಳಕೆ ಮಾಡುವ ಕಾರಣದಿಂದ ಸೊ ಆ ಒಂದು ಇನ್ಪುಟ್ ಕಾಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕಾಗಿ ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಲಾಗಿರುತ್ತೆ ಅಂದ್ರೆ 2,481 crore ಅನ್ನ ಅಲೋಕೇಟ್ ಮಾಡಲಾಗಿರುತ್ತೆ. ಸೊ allocated with 1,584 crore. ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಯೂನಿಯನ್ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರೆ 897 ಕ್ರೋರ್ಸ್ಗಳನ್ನ ಸ್ಟೇಟ್ ಗವರ್ಮೆಂಟ್ಸ್ ಭರಿಸಬೇಕಾಗಿರುತ್ತೆ. ಸೊ ಇದು ಸ್ಪ್ಲಿಟ್ ಬಜೆಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ನಾವು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಸಂಪೂರ್ಣವಾಗಿರ್ತಕ್ಕಂಥ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಸೊ ರಾಜ್ಯ ಸರ್ಕಾರಗಳು ಕೂಡ ಸೊ ಬಜೆಟ್ ಅಲ್ಲಿ ತನ್ನ ಶೇರ್ ಅನ್ನ ಹೊಂದಿರುವ ಕಾರಣದಿಂದ ಸೊ ಇಬ್ಬರು ಕೂಡ ಇದರ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅಕ್ರಾಸ್ 15,000 ಕ್ಲಸ್ಟರ್ಸ್ ಇನ್ ಗ್ರಾಮ ಪಂಚಾಯತ್ಸ್ ಅಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ 15,000 ಕ್ಲಸ್ಟರ್ಗಳಲ್ಲಿ ಸೊ ಈ ಒಂದು ಯೋಜನೆಯನ್ನ ಅಥವಾ ಈ ಒಂದು ಹೊಸ ರೀತಿಯ ಫಾರ್ಮಿಂಗ್ ಅನ್ನ ಇಟ್ಸ್ ಐ ನೀಡ್ ನಾಟ್ ಸೇ ನ್ಯೂ ಕೈಂಡ್ ಆಫ್ ಫಾರ್ಮಿಂಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಟ್ರೆಡಿಷನಲಿ ನಾವು ಬಹಳ ವರ್ಷಗಳ ಹಿಂದೆ ಇದೇ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದಿದ್ದು, ಬಟ್ ಇವಾಗ ನಾವು ಕೃತಕವಾಗಿರ್ತಕ್ಕಂಥ ರಸಗೊಬ್ಬರಗಳನ್ನ ಮತ್ತು ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಮತ್ತೊಮ್ಮೆ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ಗೆ ವಾಪಸ್ ಹೋಗ್ತಕ್ಕಂಥ ಪ್ರಯತ್ನ ಇದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಆರ್ ಪ್ಲಾನಿಂಗ್ ಟು ರೀಚ್ 1 crore ಫಾರ್ಮರ್ಸ್. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 1 ಕೋಟಿ ರೈತರನ್ನ ತಲುಪತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಒಟ್ಟು 7.5 lakh ಹೆಕ್ಟೇರ್ಸ್ಗಳಲ್ಲಿ ಸೊ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಇದು ಮುಂದಿನ 2 ವರ್ಷಗಳಲ್ಲಿ 7.5 ಲಕ್ಷ ಹೆಕ್ಟೇರ್ಗಳಲ್ಲಿ ಸೊ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡ್ತಕ್ಕಂಥ ಗುರಿಯನ್ನ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಕೆಲವೊಂದು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳು ಬೇಕಾಗಿರ್ತವೆ. ಅಂದ್ರೆ ಆ ನೈಸರ್ಗಿಕವಾಗಿರ್ತಕ್ಕಂಥ ರಸಗೊಬ್ಬರಗಳು ಅಥವಾ ನೈಸರ್ಗಿಕ ಕೀಟನಾಶಕಗಳಾಗಿರ್ಬೋದು, ಆ ಬಿತ್ತನೆ ಬೀಜಗಳಾಗಿರ್ಬೋದು, ಸೊ ಎಲ್ಲ ಕೂಡ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಇನ್ಪುಟ್ಗಳು ಬೇಕಾಗಿರ್ತವೆ. ಸೊ ಅದನ್ನ ಸಪ್ಲೈ ಮಾಡ್ತಕ್ಕಂಥ ಕೇಂದ್ರಗಳನ್ನ ನಾವು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 10,000 BRCಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ನ್ಯಾಚುರಲ್ ಫಾರ್ಮಿಂಗ್ಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ ಏನಿರುತ್ತೆ ಅಥವಾ ಆ ಒಂದು ಇಂಗ್ರೀಡಿಯೆಂಟ್ಸ್ ಏನಿರ್ತವೆ, ಸೊ ಅದನ್ನ ಸಪ್ಲೈ ಮಾಡ್ತಕ್ಕಂಥ 10,000 ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ. ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ನಾವು ಏನಾದ್ರೂ ಒಂದು ಹೊಸ ಮೆಥಡ್ಗೆ ಸ್ವಿಚ್ ಓವರ್ ಆಗಬೇಕಾಗಿದ್ರೆ ಸೊ ಅದು ಹೇಗಿರುತ್ತೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಮಾಡಬೇಕಾಗಿರುತ್ತೆ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ
ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಮಾಡ್ಯೂಲ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಮಾದರಿ ಪ್ರಾತ್ಯಕ್ಷಿಕೆ ಫಾರ್ಮ್ಗಳು ಅಂತ ಹೇಳ್ತೇವೆ. ಸೊ ರೈತರಿಗೆ ಅದನ್ನು ತೋರಿಸುವ ಮುಖಾಂತರ ಅದೇ ರೀತಿಯ ಕೃಷಿ ಪದ್ಧತಿಯನ್ನು ಅವರು ಅಳವಡಿಸ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ಅಥವಾ ಒಂದು ಮಾದರಿಯಾಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ರೀತಿಯಾಗಿ 2000 ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ಗಳನ್ನು ಸೊ ಇದರ ಅಡಿಯಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ಎಲ್ಲಿ ಇದನ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ಗಳಲ್ಲಿ ಮತ್ತು ಫಾರ್ಮರ್ಸ್ ಫೀಲ್ಡ್ಗಳಲ್ಲಿ, ಅಂದರೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ರೈತರ ಹೊಲಗಳಲ್ಲಿಯೇ ಆಗಿರ್ಬೋದು, ಈ ರೀತಿಯಾಗಿ 2000 ಮಾದರಿಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಸೊ ನಾವು ಈ ಒಂದು ಯೋಜನೆ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಗೆ ರಾಷ್ಟ್ರೀಯ ಚಂದಾದಾರಿಕೆಯನ್ನು ಯಾವ ಸಂಸ್ಥೆಯು ಸಂಯೋಜಿಸುತ್ತಿದೆ? ಸೊ ವಿಚ್ ಆರ್ಗನೈಸೇಷನ್ ವಿಲ್ ಕೋಆರ್ಡಿನೇಟ್ ದಿ ನ್ಯಾಷನಲ್ ಸಬ್ಸ್ಕ್ರಿಪ್ಷನ್ ಫಾರ್ ದಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಅಂತ ಹೇಳ್ತೇವೆ. ಮಾಹಿತಿ ಮತ್ತು ಗ್ರಂಥಾಲಯ ಜಾಲ ಅಂತ ಹೇಳ್ತೇವೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು, ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು, ಎಲ್ಲವನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸ್ಕೀಮ್ ಅನ್ನ ನಾವು ONOS ಅಂತ ಕರಿತೇವೆ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಏನಿದು ಅಂತ ನಾವು ನೋಡೋದಾದ್ರೆ ಇಟ್ ಪ್ರೊವೈಡ್ಸ್ ನೇಷನ್-ವೈಡ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಸ್ಕಾಲರ್ಲಿ ರಿಸರ್ಚ್ ಆರ್ಟಿಕಲ್ಸ್. ಅಂದರೆ ಸಂಶೋಧನೆ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ ಏನಿರ್ತವೆ ಸೊ ಎಲ್ಲ ಕೂಡ ಒಂದೇ ಕಡೆ ಸಿಗ್ತಕ್ಕಂಥ ಒಂದು ಪೋರ್ಟಲನ್ನು ಈ ಒಂದು ಯೋಜನೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಪಬ್ಲಿಕೇಶನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ, ಫ್ಯಾಕಲ್ಟೀಸ್ಗಳಿಗೆ ಅಂದರೆ ಟೀಚರ್ಸ್ಗಳಿಗೆ, ಇವನ್ ಬೇರೆ ರಿಸರ್ಚ್ಗಳನ್ನು ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವೆರಿ ಇಂಪಾರ್ಟೆಂಟ್ ಜರ್ನಲ್ಸ್ ಅಥವಾ ಆರ್ಟಿಕಲ್ಸ್ ಏನಿರ್ತವೆ ಸೊ ಅವೆಲ್ಲ ಒಂದೇ ಪೋರ್ಟಲಲ್ಲಿ ಸಿಗುವಂತೆ ಮಾಡ್ತಕ್ಕಂಥ ಒಂದು ಸ್ಕೀಮನ್ನು ನಾವೇನಂತ ಕರಿತೀವಿ ಅಂದರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಸೊ ಇದರ ಬಜೆಟ್ ಎಷ್ಟಿರುತ್ತೆ ಅಂದರೆ 6000 crores ಇದಕ್ಕೆ ಅಲೋಕೇಟ್ ಮಾಡಲಾಗಿರುತ್ತೆ. ಸೊ 2025ರಿಂದ ಪ್ರಾರಂಭವಾಗಿ 2027 ಸೊ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ನಿಯರ್ಲಿ 13,000 ಈ ಜರ್ನಲ್ಗಳನ್ನು ನಾವು ಒಂದೇ ಪ್ಲೇಸಲ್ಲಿ ಪಡೆಯಬಹುದಾಗಿರುತ್ತೆ. ಸೊ ಇದರಲ್ಲಿ 30 ಮೇಜರ್ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಒಟ್ಟು 13,000 ಈ ಜರ್ನಲ್ಗಳನ್ನು ಈ ಒಂದು ಪೋರ್ಟಲಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ 30 ಪ್ರಮುಖ ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಬಂದಿರತಕ್ಕಂಥ 13,000 ಈ ಜರ್ನಲ್ಗಳನ್ನು ನಾವು ಒಂದೇ ಸೈಟಲ್ಲಿ ಅಥವಾ ಒಂದೇ ಪ್ಲೇಸಲ್ಲಿ ನಾವು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನ ಕೋಆರ್ಡಿನೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಏನಿದೆ ಸೊ ಇಟ್ಸ್ ಅನ್ ಆಟೋನಾಮಸ್ ಬಾಡಿ ಆಗಿರುತ್ತೆ, ಅಂದ್ರೆ ಒಂದು ಸ್ವಾಯತ್ತವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಇದು ಯಾವುದರ ಅಡಿಯಲ್ಲಿ ಬರುತ್ತೆ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅಂದ್ರೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ಮಾಹಿತಿ ಮತ್ತು ಗ್ರಂಥಾಲಯ ನೆಟ್ವರ್ಕ್ ಏನಿದೆ ಸೊ ಇದರ ಅಡಿಯಲ್ಲಿ ಈ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಇವರು ಇದನ್ನ ಸಂಯೋಜನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಡಿಜಿಟಲ್ ಪ್ರೋಸೆಸ್ ಅನ್ನ ಮಾಡಬೇಕು. ಇದ್ಯಾವುದು ಮ್ಯಾನ್ಯುಯಲ್ ಸ್ಕ್ರಿಪ್ಟ್ಸ್ ಇರೋದಿಲ್ಲ, ಎಲ್ಲ ಕೂಡ ಈ ಜರ್ನಲ್ಸ್ ಅನ್ನೇ ನಾವು ಪಡಿತಕ್ಕಂಥದ್ದು. ಸೊ ದೇ ಆಪರೇಟ್ ಥ್ರೂ ಅ ಫುಲ್ಲಿ ಡಿಜಿಟಲ್ ಯೂಸರ್ ಫ್ರೆಂಡ್ಲಿ ಪ್ರೋಸೆಸ್. ಸೊ ಎಲ್ಲವನ್ನ ಕೂಡ ಡಿಜಿಟಲ್ ಆಗಿ ಪಡೆಯಬಹುದಾಗಿರ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಇದೊಂದು ಯೂನಿಫೈಡ್ ಪೋರ್ಟಲ್ ಆಗಿರುತ್ತೆ. ಸೊ ಇದನ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥವ್ರು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್, ಅಂದ್ರೆ ಆ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಆ ಕಂಟೆಂಟ್ ಅನ್ನ ನೀಡ್ತಕ್ಕಂಥ ಜವಾಬ್ದಾರಿಯನ್ನ ಸೊ UGC ಅಡಿಯಲ್ಲಿರ್ತಕ್ಕಂಥ ಒಂದು ಲೈಬ್ರರಿ ಸೆಂಟರ್ಗೆ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇನಿಷಿಯೇಟಿವ್ ಏನಿದೆ ಇದು ನಮ್ಮ ಭಾರತ ದೇಶದ ವಿಕಸಿತ್ ಭಾರತ್ 2047 ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಸೊ ಅದಾದ್ಮೇಲೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಏನಿದೆ ಸೊ ಇದರೊಂದಿಗೆ ಇನ್ಲೈನ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಸೊ ಈ ಒಂದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5.
ಅಟಲ್ ಇನೋವೇಷನ್ ಮಿಷನ್ ಯಾರ ಆಶ್ರಯದಲ್ಲಿ ಕಾರ್ಯಗತಗೊಳ್ಳುತ್ತಿದೆ? ಸೊ ಅಂಡರ್ ವೂಸ್ ಏಜ್ ಇಸ್ ದಿ ಅಟಲ್ ಇನೋವೇಷನ್ ಬೀಯಿಂಗ್ ಇಂಪ್ಲಿಮೆಂಟೆಡ್? ಸೊ ಅಟಲ್ ಇನೋವೇಷನ್ ಮಿಷನ್, ಸೊ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಾವೀನ್ಯತೆ ಸಂಸ್ಕೃತಿಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಇದನ್ನ ಯಾರ ಆಶ್ರಯದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ನೀತಿ ಆಯೋಗ್ನ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಅಟಲ್ ಇನೋವೇಷನ್ ಮಿಷನ್ ಅಂತ ಕರೀತೇವೆ. ಸೊ ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಮತ್ತೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಯೂನಿಯನ್ ಕ್ಯಾಬಿನೆಟ್ ಇವಾಗ ಅಟಲ್ ಇನೋವೇಷನ್ ಮಿಷನ್ 2.0 ಈಗ ಮಾಡಿರ್ತಾರೆ, ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಕ್ಯಾಬಿನೆಟ್ ಅಪ್ರೂವ್ಸ್ ಕಂಟಿನ್ಯೂಯೇಷನ್, ಅಂದ್ರೆ ಇದನ್ನ ಮುಂದುವರಿಸಲಿಕ್ಕೆ ಕ್ಯಾಬಿನೆಟ್ ಅಂಗೀಕಾರ ಮಾಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದನ್ನ ಹೊಸ ಬಜೆಟ್ ನೊಂದಿಗೆ ಅಂದ್ರೆ 750 ಕೋಟಿ ಬಜೆಟ್ ನೊಂದಿಗೆ ಸೊ ಇದನ್ನ 2028ರವರೆಗೆ ಈಗ ವಿಸ್ತರಿಸಿರ್ತಕ್ಕಂಥದನ್ನ ಅಥವಾ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ನಾವು ಪ್ರಶ್ನೆಯಲ್ಲೇ ತಿಳಿದುಕೊಂಡ ಹಾಗೆ ನೀತಿ ಆಯೋಗ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಇದು ಏನಕ್ಕೆ ಇದನ್ನ ನಾವು ಲಾಂಚ್ ಮಾಡಿದ್ರೆ ಅಂದ್ರೆ ಇನೋವೇಷನ್ ಅಂಡ್ ಆಂಟ್ರಪ್ರಿನಿಯರ್ಶಿಪ್ ಇಕೋಸಿಸ್ಟಮ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನ ಉತ್ತೇಜನ ಮಾಡುವ ಕಾರಣದಿಂದ ಸೊ ಈ ಒಂದು ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ ಇದನ್ನ ಅಟಲ್ ಇನೋವೇಷನ್ ಮಿಷನ್ 2.0 ಅಂತ ಕರೀತೇವೆ. ಸೊ ಇದಿವಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ, ವಿಸ್ತರಣೆ ಮಾಡಿರ್ತಾರೆ, ಸ್ವಲ್ಪ ಸ್ಟ್ರೆಂಥನ್ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಅಡಿಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಲ್ರೆಡಿ ಇನೋವೇಷನ್ ಅಥವಾ ಆಂಟ್ರಪ್ರಿನಿಯಲ್ ಇಕೋಸಿಸ್ಟಮ್ ಏನ್ ಭಾರತ ದೇಶದಲ್ಲಿ ಆಲ್ರೆಡಿ ಡೆವಲಪ್ ಆಗ್ತಾ ಇದೆ, ಸೊ ಇದನ್ನ ಇನ್ನೂ ಕೂಡ ಪುಷ್ಟೀಕರಣಗೊಳಿಸುವ ಕಾರಣದಿಂದ AIM 2.0 ಸೊ ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಜಾಗತಿಕವಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕತೆ ಅಥವಾ ನಾವೀನ್ಯತೆಯನ್ನ ರೆಸ್ಟ್ ಆಫ್ ದಿ ಕಂಟ್ರೀಸ್ ಇನ್ ದ ವರ್ಲ್ಡ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಇಂಡಿಯಾ ರ್ಯಾಂಕ್ಸ್ 39th ಆನ್ ದಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಅಂದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿಯೇ 39ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಅದ್ರ ಜೊತೆಗೆ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಆಗಿರುತ್ತೆ, ಅಂದ್ರೆ ಪ್ರಪಂಚದಲ್ಲಿಯೇ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಕೂಡ ಭಾರತ ಆಗಿರುತ್ತೆ. ಸೊ ಇವಾಗ AIM 2.0 ಏನಿದೆ ಇದು ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ರ್ಯಾಂಕಿಂಗ್ ಅನ್ನ ಇನ್ನೂ ಉತ್ತಮಗೊಳಿಸತಕ್ಕಂಥದ್ದು, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅನ್ನ ಇನ್ನೂ ಎನ್ಹಾನ್ಸ್ ಮಾಡುವ ಕಾರಣದಿಂದ AIM 2.0 ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು AIM 2.0 ಏನಿದೆ ಸೊ ಇದರಲ್ಲಿ ಇನ್ನೊಂದು ಮಾಡಿಫಿಕೇಶನ್ ಕೂಡ ಇರುತ್ತೆ. ಸೊ ದೇ ಆರ್ ಟ್ರೈಂಗ್ ಟು ಬ್ರೇಕ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್, ಅಂದ್ರೆ ಈ ಒಂದು ಭಾಷೆಯ ಒಂದು ಗಡಿ ಏನಿರುತ್ತೆ ಸೊ ಅದನ್ನ ಬ್ರೇಕ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ಮಾಹಿತಿ ಏನಿರುತ್ತೆ ಅದನ್ನ ನಮ್ಮ ಭಾರತ ದೇಶದ 22 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ಗಳಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸೊ ಈ ಒಂದು ವಿಸ್ತರಿತವಾಗಿರ್ತಕ್ಕಂಥ ಅಟಲ್ ಇನೋವೇಷನ್ ಮಿಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ವರ್ನಾಕ್ಯುಲರ್ ಇನೋವೇಷನ್ ಸೆಂಟರ್ಗಳನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಒಟ್ಟು 30 ವರ್ನಾಕ್ಯುಲರ್ ಇನೋವೇಷನ್ ಸೆಂಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ, ಬೇಸಿಕ್ ಮಾಹಿತಿಯನ್ನ, ಯಾವಾಗ ಸ್ಟಾರ್ಟ್ ಆಯಿತು, ಏನಕ್ಕೆ ಸ್ಟಾರ್ಟ್ ಆಯಿತು, ಇದರ ಅಡಿಯಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಯಾವ್ದು ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನೀತಿ ಆಯೋಗ್ ಅಡಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇನೋವೇಷನ್ ಮತ್ತೆ ಆಂಟ್ರಪ್ರಿನಿಯರ್ಶಿಪ್ ಕಲ್ಚರ್ ಅನ್ನ ಡೆವಲಪ್ ಮಾಡುವ ಕಾರಣದಿಂದ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಪ್ರಥಮ ಬಾರಿಗೆ ಲಾಂಚ್ ಆಗಿರ್ತಕ್ಕಂಥದ್ದು 2016 ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇನೋವೇಷನ್ ಮತ್ತೆ ಆಂಟ್ರಪ್ರಿನಿಯರಲ್ ಆಕ್ಟಿವಿಟೀಸ್ ಏನಿರುತ್ತೆ ಸೊ ಇದನ್ನ ಬೇರೆ ಬೇರೆ ಹಂತಗಳಲ್ಲಿ ಬೆಂಬಲ ನೀಡುವ ಕಾರಣದಿಂದ ಅಟಲ್ ಇನೋವೇಷನ್ ಮಿಷನ್ ಅನ್ನ 2016ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಬೇರೆ ಬೇರೆ ಸಾಕಷ್ಟು ಕಾಂಪೊನೆಂಟ್ಸ್ ಇರುತ್ತೆ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಘಟಕವನ್ನ ನಾವು ಅಟಲ್
ಟಿಂಕರಿಂಗ್ ಲ್ಯಾಬ್ಸ್ ಅಂತ ಕರಿತೇವೆ. ಏನಿದು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂದರೆ, ಸೊ ಎಸ್ಟಾಬ್ಲಿಷ್ ಲ್ಯಾಬ್ಸ್ ಇನ್ ಸ್ಕೂಲ್ಸ್ ಟು ಫೋಸ್ಟರ್ ಕ್ರಿಯೇಟಿವಿಟಿ ಇನೋವೇಷನ್ ಅಮಾಂಗ್ ದಿ ಸ್ಟೂಡೆಂಟ್ಸ್. ಅಂದರೆ ಈ ಒಂದು ಇನೋವೇಷನ್ ಅಥವಾ ನಾವೀನ್ಯತೆ ಅಂತಕ್ಕಂಥದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಏನು ಹೇಳ್ತೇವೆ. ಸೊ ಶಾಲೆಯಿಂದನೇ ಆ ಒಂದು ಕಲ್ಚರನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸೃಜನಶೀಲತೆ ಮತ್ತು ಹೊಸತನವನ್ನು ಬೆಳೆಸಲು ಶಾಲೆಗಳಲ್ಲಿ ಲ್ಯಾಬ್ಗಳನ್ನು ಸ್ಥಾಪಿಸ್ತಕ್ಕಂಥದ್ದನ್ನ ಈ ಒಂದು ಅಟಲ್ ಇನೋವೇಷನ್ ಮಿಷನ್ನ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಆ ರೀತಿಯ ಲ್ಯಾಬ್ಗಳನ್ನು ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಲ್ಯಾಬ್ಗಳಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯಗಳು ಅಥವಾ ಫೀಚರ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಟೂಲ್ಸ್ ಅಂಡ್ ಟೆಕ್ನಾಲಜೀಸ್ ಲೈಕ್ 3D ಪ್ರಿಂಟರ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ರಾಬೋಟಿಕ್ ಕಿಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಅದಾದ್ಮೇಲೆ ಸೆನ್ಸಾರ್ಗಳನ್ನು ಸೊ ಈ ಒಂದು ಲ್ಯಾಬ್ಗಳಲ್ಲಿ ನಾವು ಪ್ರಮುಖವಾಗಿ ಗ್ರಹಿಸಬಹುದಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್ ಅಥವಾ ಇದರ ಪರಿಣಾಮವನ್ನು ನಾವು ನೋಡೋದಾದ್ರೆ, ಓವರ್ 10,000 ATLs ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್. ಅಂದರೆ ಇದುವರೆಗೂ 10,000ಕ್ಕೂ ಹೆಚ್ಚು ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸೊ ಇದುವರೆಗೂ ನಾವು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಕಾಂಪೊನೆಂಟ್ ಅನ್ನು ನಾವು AIC ಅಂತ ಕರಿತೇವೆ. AIC ಅಂದರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಕರಿತೇವೆ. ಸೊ ಈ ಇನ್ಕ್ಯುಬೇಷನ್ ಸೆಂಟರ್ಗಳ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ದೇ ಸಪೋರ್ಟ್ ಸ್ಟಾರ್ಟ್ಅಪ್ಸ್ ಅಂಡ್ ಆಂಟರ್ಪ್ರೀನಿಯರ್ಸ್. ಅಂದರೆ ಯಾರು ಸ್ಟಾರ್ಟ್ಅಪ್ಗಳನ್ನು ಹೊಂದಿರ್ತಾರೆ ಮತ್ತೆ ಉದ್ಯಮಗಳನ್ನು ಹೊಂದಿರ್ತಾರೆ, ಸೊ ಅವರಿಗೆ ಬೆಂಬಲ ನೀಡಲಿಕ್ಕೆ ಅಟಲ್ ಇನ್ಕ್ಯುಬೇಷನ್ ಕೇಂದ್ರಗಳನ್ನು ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಇನ್ಕ್ಯುಬೇಷನ್ ಫೆಸಿಲಿಟಿಗಳನ್ನು ಕೊಡ್ತಾರೆ. ಏನು ಇನ್ಕ್ಯುಬೇಷನ್ ಫೆಸಿಲಿಟಿಗಳು ಅಂದರೆ, ಸೊ ಯಾವುದೇ ಒಂದು ಸ್ಟಾರ್ಟ್ಅಪ್ ಆಗಿರ್ಬೋದು, ಸೊ ಅದು ಲಾಂಚ್ ಮಾಡಿದ ಕೂಡಲೇ ಅದು ಸಕ್ಸಸ್ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಸಫಿಷಿಯಂಟ್ ಟೈಮನ್ನು ನಾವು ಕೊಡಬೇಕಾಗಿರುತ್ತೆ. ಆ ಒಂದು ಸಮಯವನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೇವೆ. ಸೊ ಆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ನಲ್ಲಿ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನು ಅಟಲ್ ಇನ್ಕ್ಯುಬೇಷನ್ ಕೇಂದ್ರಗಳ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಫೀಚರ್ಸ್ ಅಥವಾ ವೈಶಿಷ್ಟ್ಯಗಳು ಏನು ಅಂದರೆ, ಸೊ ದೇ ಆಫರ್ ಮೆಂಟರಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಆಕ್ಸೆಸ್ ಟು ಇಂಡಸ್ಟ್ರಿ ನೆಟ್ವರ್ಕ್ಸ್. ಅಂದರೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ, ಹೊಸ ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಮೂಲ ಸೌಕರ್ಯಗಳು, ಅದಾದಮೇಲೆ ಕೆಲವೊಂದು ಉದ್ಯಮಗಳೊಂದಿಗೆ ಅವರನ್ನು ನೆಟ್ವರ್ಕ್ ಮಾಡಿಸುವ ಮುಖಾಂತರ ಆ ಇನ್ಕ್ಯುಬೇಷನ್ ಪೀರಿಯಡ್ನಲ್ಲಿ ಬೆಂಬಲ ನೀಡ್ತಕ್ಕಂಥದ್ದನ್ನು ನಾವು ಇದರ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಕಾಂಪೊನೆಂಟನ್ನು ನಾವು ಆನಿಕ್ಸ್ ಅಂತ ಕರಿತೇವೆ, ಅಟಲ್ ನ್ಯೂ ಇಂಡಿಯಾ ಚಾಲೆಂಜಸ್ ಅಂತ ಕರಿತೇವೆ. ಸೊ ಇದರ ಉದ್ದೇಶ ಏನು ಅಂದರೆ, ಐಡೆಂಟಿಫೈ ಅಂಡ್ ಸಪೋರ್ಟ್ ಇನೋವೇಟಿವ್ ಸೊಲ್ಯೂಷನ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ನವೀನ ಪರಿಹಾರಗಳನ್ನು ಗುರುತಿಸ್ತಕ್ಕಂಥದ್ದು, ಮತ್ತೆ ಆ ಗುರುತಿಸಿದ ನಂತರ ಅವುಗಳನ್ನು ಬೆಂಬಲ ನೀಡಲಿಕ್ಕೆ ಅಟಲ್ ನ್ಯೂ ಇಂಡಿಯಾ ಚಾಲೆಂಜಸ್ ಅನ್ನ ಇದರ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫೀಚರ್ಸ್ ಏನು ಅಂದರೆ, ದೇ ಪ್ರೊವೈಡ್ ಫಂಡಿಂಗ್ ಅಂಡ್ ರಿಸೋರ್ಸಸ್ ಟು ದಿ ಇನೋವೇಟರ್ಸ್ ಅಂಡ್ ಸ್ಟಾರ್ಟ್ಅಪ್ಸ್ ಅಡ್ರೆಸ್ಸಿಂಗ್ ಕ್ರಿಟಿಕಲ್ ಇಶ್ಯೂಸ್ ಲೈಕ್ ಹೆಲ್ತ್ ಕೇರ್, ಅಗ್ರಿಕಲ್ಚರ್ ಅಂಡ್ ಸ್ಯಾನಿಟೇಷನ್. ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳಾಗಿರ್ತಕ್ಕಂಥ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಣಾಯಕ ಸಮಸ್ಯೆಗಳನ್ನು ಪರಿಹರಿಸಲು ಈ ಒಂದು ನವೋದ್ಯಮಿಗಳಿಗೆ ಮತ್ತು ಸ್ಟಾರ್ಟ್ಅಪ್ಗಳು ಯಾರಿರ್ತಾರೆ, ಸೊ ಹಣ ಮತ್ತು ಸಂಪನ್ಮೂಲಗಳನ್ನು ಒದಗಿಸ್ತಾರೆ. ಅಂದರೆ ಇಫ್ ದೇ ಹ್ಯಾವ್ ವೆರಿ ಗುಡ್ ಐಡಿಯಾಸ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಸ್ಯಾನಿಟೇಷನ್ ಆಗಿರ್ಬೋದು, ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಫಂಡ್ಗಳನ್ನು ಮತ್ತೆ ರಿಸೋರ್ಸಸ್ಗಳನ್ನು ಇದರ ಅಡಿಯಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯದನ್ನು ನಾವು ಅರೈಸ್ ಅಂತ ಕರಿತೇವೆ. ಸೊ ಲಾಸ್ಟ್ ಕಾಂಪೊನೆಂಟ್ ಆಫ್ AIM ಆಗಿರುತ್ತೆ. ಸೊ ಇದನ್ನ ಅಟಲ್ ರಿಸರ್ಚ್ ಅಂಡ್ ಇನೋವೇಷನ್ ಫಾರ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರಿತೇವೆ. ಅಂದರೆ ಸಣ್ಣ ಉದ್ಯಮಿಗಳಿಗೆ ಅಟಲ್ ಸಂಶೋಧನೆ ಮತ್ತು ನಾವೀನ್ಯತೆ ಅಂತ ಕರಿತೇವೆ. ಸೊ ಇದರ ಉದ್ದೇಶ ಏನು ಅಂದರೆ, ಎನ್ಕರೇಜ್ ರಿಸರ್ಚ್ ಅಂಡ್ ಇನೋವೇಷನ್ ಇನ್ ದಿ MSME ಸೆಕ್ಟರ್. ಅಂದರೆ ಈ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿರ್ತವೆ, ಸೊ ಈ ರೀತಿಯ ವಲಯಗಳಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅರೈಸ್ಗಳನ್ನು ಇದರ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫೀಚರ್ಸ್ ಅಥವಾ ವೈಶಿಷ್ಟ್ಯಗಳು ಏನು ಅಂದರೆ, ದೇ ಆಫರ್ ಗ್ರಾಂಟ್ಸ್ ಅಂಡ್ ಸಪೋರ್ಟ್ ಫಾರ್ MSMEs ಟು ಡೆವಲಪ್ ಇನೋವೇಟಿವ್ ಪ್ರಾಡಕ್ಟ್ಸ್ ಅಂಡ್ ಟೆಕ್ನಾಲಜೀಸ್. ಅಂದರೆ ಒಂದು ನವೀನವಾದ ಉತ್ಪನ್ನಗಳು ಮತ್ತೆ ನವೀನವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ MSMEಗಳಿಗೆ ಅನುದಾನ ಮತ್ತು ಬೆಂಬಲವನ್ನು ಅರೈಸ್ಗಳ ಮುಖಾಂತರ ನಾವು ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಷ್ಟು ಅಟಲ್ ಇನೋವೇಷನ್ ಮಿಷನ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. PAN 2.0
ಯೋಜನೆಯ ಪ್ರಮುಖ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಏಮ್ ಆಫ್ ದಿ ಪಾನ್ 2.0 ಪರ್ಮನೆಂಟ್ ಅಕೌಂಟ್ ನಂಬರ್ ನಾವೇನು ಯೂಸ್ ಮಾಡ್ತಾ ಇದ್ದೇವೆ, ಸೊ ಅದನ್ನ ಈಗ ಅಪ್ಗ್ರೇಡ್ ಮಾಡಿ ಇದನ್ನ 2.0 ಅಂತ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಉತ್ತರ ಪಾನ್ ಕಾರ್ಡ್ ವ್ಯವಸ್ಥೆಯನ್ನು ಕಾರ್ಯಶೀಲತೆ ಮತ್ತು ಭದ್ರತೆಯನ್ನು ಹೆಚ್ಚಿಸಲು, ಟು ಎನ್ಹ್ಯಾನ್ಸ್ ದ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ಆಫ್ ದಿ ಪಾನ್ ಕಾರ್ಡ್ ಸಿಸ್ಟಮ್. ಸೊ ಇದಕ್ಕಾಗಿ ಪಾನ್ 2.0 ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ಅಥವಾ ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ, ಸೊ ನಾವು ಪ್ರಶ್ನೆಯಲ್ಲಿ ನೋಡಿದಾಗೆ ಅದರ ಫಂಕ್ಷನಾಲಿಟಿ ಅಂದ್ರೆ ಅದನ್ನ ನಾವು ಈಗ ಏನ್ ಬಳಕೆ ಮಾಡ್ತಾ ಇದ್ದೇವೆ, ಸೊ ಅದನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಇವನ್ ಸೆಕ್ಯೂರಿಟಿ ಅಂದ್ರೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಪಾನ್ 2.0 ಪ್ರಾಜೆಕ್ಟ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಕೀ ಫೀಚರ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಎಕ್ಸಿಸ್ಟಿಂಗ್ ಪಾನ್ ಕಾರ್ಡ್ಸ್ ಏನಿರ್ತವೆ, ಸೊ ಅದರಲ್ಲಿ ಇನ್ಮೇಲೆ QR ಕೋಡ್ ಅನ್ನ ನಾವು ಎನೇಬಲ್ ಮಾಡಬಹುದಾಗಿರುತ್ತೆ ಅಥವಾ QR ಕೋಡ್ಗಳನ್ನ ಹೊಸ ಕಾರ್ಡ್ಗಳಲ್ಲಿ ನೀಡ್ತಾರೆ. ಫೆಸಿಲಿಟೇಟಿಂಗ್ ಫಾಸ್ಟರ್ ಅಂಡ್ ಮೋರ್ ಸೆಕ್ಯೂರ್ ವೆರಿಫಿಕೇಶನ್ ಪ್ರೋಸೆಸ್ ಅಂದ್ರೆ ಯಾವುದಾದ್ರೂ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಮಾಡುವಾಗ ತುಂಬಾ ಸೆಕ್ಯೂರ್ ಆಗಿ ತುಂಬಾ ವೇಗವಾಗಿ ಮಾಡಲಿಕ್ಕೆ QR ಕೋಡ್ಗಳನ್ನ ಹೊಂದಿರತಕ್ಕಂಥ ಪಾನ್ ಕಾರ್ಡ್ಗಳನ್ನ ಸೊ ಈ ಒಂದು 2.0 ಮುಖಾಂತರ ನಾವು ಪಡೆಯಬಹುದಾಗಿರುತ್ತೆ. ಅದ್ರ ಜೊತೆಗೆ ಇದೊಂದು ಇಟ್ ಇಸ್ ಅ ಪಾರ್ಟ್ ಆಫ್ ಅನ್ ಇ ಗವರ್ನೆನ್ಸ್ ಇನಿಷಿಯೇಟಿವ್ ಅಂದ್ರೆ ನಮ್ಮ ಭಾರತ ಸರ್ಕಾರ ಈ ಆಡಳಿತ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಏನು ಪ್ರಾರಂಭ ಮಾಡಿರುತ್ತೆ, ಸೊ ಅದರ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಟೆಕ್ನಾಲಜಿ ಡ್ರಿವನ್ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ತಂತ್ರಜ್ಞಾನ ಚಾಲಿತ ರೂಪಾಂತರವಾಗಿರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಎಕ್ಸ್ವಿನೋ ನಡೆಸಿದ ಧನಾತ್ಮಕ ಟ್ಯಾಲೆಂಟ್ ಬ್ಯಾಲೆನ್ಸ್ ಅಧ್ಯಯನದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಸೊ ವಿಚ್ ಸ್ಟೇಟ್ ಹ್ಯಾಸ್ ಸೆಕ್ಯೂರ್ಡ್ ದಿ ಟಾಪ್ ಸ್ಪಾಟ್ ಇನ್ ದಿ ಪಾಸಿಟಿವ್ ಟ್ಯಾಲೆಂಟ್ ಬ್ಯಾಲೆನ್ಸ್ ಸ್ಟಡಿ ಕಂಡಕ್ಟೆಡ್ ಬೈ ಎಕ್ಸ್ವಿನೋ. ಸೊ ಎಕ್ಸ್ವಿನೋ ಒಂದು ಸರ್ವೆಯನ್ನ ಮಾಡಿರುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅತ್ಯಧಿಕ ಟ್ಯಾಲೆಂಟ್ ಇದೆ ಅಂತಕ್ಕಂಥ ಒಂದು ಸರ್ವೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಸರ್ವೆಯ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾಕೆ ಅದು ಮೊದಲ ಸ್ಥಾನದಲ್ಲಿದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಕರ್ನಾಟಕ ಇಸ್ ಇನ್ ದ ಫಸ್ಟ್ ಪೊಸಿಷನ್, ಹರಿಯಾಣ ಇಸ್ ಇನ್ ದಿ ಸೆಕೆಂಡ್ ಪೊಸಿಷನ್, ತೆಲಂಗಾಣ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಬಾಟಮ್ 5 ಅಲ್ಲಿ ನೋಡಿದಾಗ ಬಿಹಾರ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಬಾಟಮ್ 5 ಅಲ್ಲಿ ಇರ್ತಕ್ಕಂಥ ರಾಜ್ಯಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸರ್ವೆಯನ್ನ ಮಾಡಿರ್ತಕ್ಕಂಥವ್ರು ಎಕ್ಸ್ಫಿನೋ ಅಂತಕ್ಕಂಥ ಒಂದು ಕಂಪನಿ ಸರ್ವೆಯನ್ನ ಮಾಡಿರ್ತಾರೆ. ಸೊ ಎಕ್ಸ್ಫಿನೋ ಅಂತಕ್ಕಂಥದ್ದು ಬೆಂಗಳೂರು ಬೇಸ್ಡ್ ಸ್ಪೆಷಲಿಸ್ಟ್ ಸ್ಟಾಫಿಂಗ್ ಕಂಪನಿ ಆಗಿರುತ್ತೆ ಅಂದ್ರೆ ಬೆಂಗಳೂರು ಮೂಲದ ಒಂದು ಸ್ಟಾಫ್ ಅನ್ನ ಒದಗಿಸ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇವ್ರು ಮಾಡಿರ್ತಕ್ಕಂಥ ಸರ್ವೆಯ ಪ್ರಕಾರ ಟ್ಯಾಲೆಂಟ್ ಪೂಲ್ ಏನಿದೆ ಅದು ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ಅಥವಾ ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದ ಮೀನಿಂಗ್ ಇಟ್ ಅಟ್ರಾಕ್ಟ್ಸ್ ಅಂಡ್ ರಿಟೈನ್ಸ್ ಮೋರ್ ಟ್ಯಾಲೆಂಟ್ ದೆನ್ ಇಟ್ ಲೂಸಸ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಹೆಚ್ಚು ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದೆ, ಬಟ್ ಇಲ್ಲಿಂದ ಹೊರಗಡೆ ಹೋಗ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಬರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಇಲ್ಲಿಂದ ಬಿಟ್ಟು ಹೋಗ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗಿರುವ ಕಾರಣದಿಂದ ಕರ್ನಾಟಕ ಈ ಒಂದು ಟ್ಯಾಲೆಂಟ್ ಪೂಲ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಆಕ್ಟಿವ್ ವೈಟ್ ಕಾಲರ್ ಟ್ಯಾಲೆಂಟ್ ಅಂತ ಕರಿತೇವೆ. ವೈಟ್ ಕಾಲರ್ ಅಂದ್ರೆ ಸ್ವಲ್ಪ ಮ್ಯಾನೇಜರಿಯಲ್ ಪೊಸಿಷನ್ ಅಲ್ಲಿ ಇರ್ತಾರೆ, ಅಂದ್ರೆ ಸ್ವಲ್ಪ ಅವರು ಹೆಚ್ಚಾಗಿ ಬ್ರೈನ್ ವರ್ಕ್ ಅನ್ನ ನಾವು ಮಾಡಬೇಕಾಗಿರುತ್ತೆ. ಫಿಸಿಕಲ್ ವರ್ಕ್ ಗಿಂತ ಜಾಸ್ತಿ ಬ್ರೈನ್ ವರ್ಕ್ ಅನ್ನ ಮಾಡ್ತಕ್ಕಂಥವ್ರು. ಫಾರ್ ಎಕ್ಸಾಂಪಲ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅನ್ನ ನಾವು ವೈಟ್ ಕಾಲರ್ ಎಂಪ್ಲಾಯ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಅವರು ಹೆಚ್ಚಾಗಿ ತಮ್ಮ ಬ್ರೈನ್ ಅನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವಾಗಿರುತ್ತೆ. ಯಾರು ತಮ್ಮ ಮೆದುಳಿಗೆ ಜಾಸ್ತಿ ಕೆಲಸ ಕೊಟ್ಟು ಅವರು ಕೆಲಸವನ್ನ ಮಾಡಬೇಕಾಗಿರುತ್ತೆ ಅವ್ರನ್ನ ನಾವು ವೈಟ್ ಕಾಲರ್ ಎಂಪ್ಲಾಯ್ಸ್ ಅಥವಾ ಟ್ಯಾಲೆಂಟ್ ಅಂತ ಹೇಳ್ತೇವೆ. ಸೊ ನಮ್ಮ ಕರ್ನಾಟಕದಲ್ಲಿ 59.7 lakh ವಿತ್ 64% ಹ್ಯಾವಿಂಗ್ ಅಟ್ಲೀಸ್ಟ್ 1 year ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ವೈಟ್ ಕಾಲರ್ ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 59.7 ಲಕ್ಷದಷ್ಟು ಇರ್ತಾರೆ. ಸೊ ಅದರಲ್ಲಿ 64% ಜನ ಕನಿಷ್ಠ 1 ವರ್ಷದ ಕೆಲಸದ ಅನುಭವವನ್ನು ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಲೀಡಿಂಗ್ ಸೆಕ್ಟರ್ಸ್ ಯಾವ್ದು ಅಂದ್ರೆ IT ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಏನಿರ್ತವೆ. ಸೊ ಇದರಲ್ಲಿ ಒಂದು ಲಾರ್ಜೆಸ್ಟ್ ಎಂಪ್ಲಾಯರ್ ಪೂಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸರಿ ಸುಮಾರು 37% ಆಫ್ ದಿ ಸ್ಟೇಟ್ ವೈಟ್ ಕಾಲರ್ ವರ್ಕ್ ಫೋರ್ಸ್ ಇರ್ತಕ್ಕಂಥದ್ದು IT ಮತ್ತೆ ITES ಸೆಕ್ಟರ್ ನಲ್ಲಿ 37% ವೈಟ್ ಕಾಲರ್ ವರ್ಕ್ ಫೋರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ಬೌಂಡ್ ಟ್ಯಾಲೆಂಟ್ ಅಂತ ಹೇಳ್ತೇವೆ. ನಾನು ಮುಂಚೆನೆ ಹೇಳಿದಾಗೆ ಕರ್ನಾಟಕಕ್ಕೆ ಟ್ಯಾಲೆಂಟ್ ಬರ್ತಕ್ಕಂಥದ್ದು ಜಾಸ್ತಿ, ಇಲ್ಲಿಂದ ಹೋಗ್ತಕ್ಕಂಥದ್ದು ಕಡಿಮೆ ಆಗಿರುತ್ತೆ.
ಮಾಡಲಾಗಿರುತ್ತೆ. ಸೊ ಅಂಕೆಗಳಲ್ಲಿ ಹೇಳೋದಾದ್ರೆ 1,36,500 ಪ್ರೊಫೆಷನಲ್ಸ್ ಕರ್ನಾಟಕಕ್ಕೆ ಬಂದಿರ್ತಾರೆ. ಬಟ್ ಹೊರಗಡೆ ಹೋಗಿರ್ತಕ್ಕಂಥವ್ರು 73,000. ಸೊ ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 63,500 ಆಗಿರುವ ಕಾರಣದಿಂದ ಸೊ ಇದನ್ನ ಹೈಯೆಸ್ಟ್ ಟ್ಯಾಲೆಂಟ್ ಪೂಲ್ ಅಂತ ನಾವು ಕರಿಬಹುದಾಗಿರುತ್ತೆ. ಸೊ ಇದರಲ್ಲಿ ವಿಮೆನ್ ಕಾಂಟ್ರಿಬ್ಯೂಷನ್ ಬಂದು 51 to 53% ಇರುವ ಕಾರಣದಿಂದ ಸೊ ಇವನ್ ವಿ ಕ್ಯಾನ್ ಸಿ ಜೆಂಡರ್ ಈಕ್ವಾಲಿಟಿ ಅಂದ್ರೆ ವಿಮೆನ್ ಎಂಪವರ್ಮೆಂಟ್ ಅನ್ನು ಕೂಡ ಸೊ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರೆಕಗ್ನಿಷನ್ ಅಲ್ಲಿ ಬೆಂಗಳೂರು ಆಸ್ ಅ ಲೀಡಿಂಗ್ ಡೆಸ್ಟಿನೇಷನ್ ಫಾರ್ ವೈಟ್ ಕಾಲರ್ ಟ್ಯಾಲೆಂಟ್. ಸೊ ಆಬ್ವಿಯಸ್ಲಿ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ವೈಟ್ ಕಾಲರ್ ಟ್ಯಾಲೆಂಟ್ಗೆ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಯಾವುದಾಗಿರುತ್ತೆ ಅಂದ್ರೆ ಸೊ ಬೆಂಗಳೂರು ಪ್ರಮುಖ ಕೇಂದ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ನಯಿ ಚೇತನ ಪಹಲ್ ಬದಲಾವ್ ಕಿ ಅಭಿಯಾನದ ಪ್ರಾಥಮಿಕ ಗಮನ ಏನು? ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ದಿ ನಯಿ ಚೇತನ ಪಹಲ್ ಬದಲಾವ್ ಕಿ ಕ್ಯಾಂಪೇನ್? ಸೊ ಇದೊಂದು ಅಭಿಯಾನವಾಗಿರುತ್ತೆ. ಸೊ ಇಟ್ಸ್ ನಾಟ್ ಎನ್ ಇದು ಸ್ಕೀಮು ಅಲ್ಲ, ಪ್ರೋಗ್ರಾಮು ಅಲ್ಲ, ಇದೊಂದು ಕ್ಯಾಂಪೇನ್ ಅಥವಾ ಅಭಿಯಾನವಾಗಿರುತ್ತೆ. ಸೊ ಈ ಒಂದು ಅಭಿಯಾನದ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಂಗ ಆಧಾರಿತ ಹಿಂಸೆಗಳನ್ನು ಸರಿಪಡಿಸ್ತಕ್ಕಂಥ ಅಥವಾ ಕಂಬ್ಯಾಟಿಂಗ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ಏನಿರುತ್ತೆ ಸೊ ಇದನ್ನ ಸರಿಪಡಿಸ್ತಕ್ಕಂಥ ಒಂದು ಅಭಿಯಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ನಯಿ ಚೇತನ ಅಂತ ಕರಿತೇವೆ. ಸೊ ಇದು ಇವಾಗ 3.0 ಮೂರನೇ ಬಾರಿಗೆ ಈ ಒಂದು ಅಭಿಯಾನವನ್ನ ನಮ್ಮ ಭಾರತ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಥರ್ಡ್ ಎಡಿಷನ್ ಆಫ್ ನಯಿ ಚೇತನ. ಇದನ್ನ ಪಹಲ್ ಬದಲಾವ್ ಕಿ ಕ್ಯಾಂಪೇನ್ ಅಂತ ಕರಿತೇವೆ. ಸೊ ಇದರ ಗುರಿ ಏನು ಅಂದ್ರೆ ಟು ಕಂಬ್ಯಾಟ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಂಡ್ ಪ್ರಮೋಟ್ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಮಹಿಳಾ ಸಬಲೀಕರಣವನ್ನ ಮಾಡ್ತಕ್ಕಂಥದ್ದು. ಲಿಂಗ ಆಧಾರಿತವಾಗಿರ್ತಕ್ಕಂಥ ಒಂದು ಹಿಂಸೆ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಎದುರಿಸ್ತಕ್ಕಂಥದ್ದು. ಸೊ ಈ ಒಂದು ಕಾರಣಕ್ಕಾಗಿ ಮಾಡ್ತಕ್ಕಂಥ ಒಂದು ಕ್ಯಾಂಪೇನ್ ಅನ್ನು ನಾವು ನಯಿ ಚೇತನ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ ಅಂದ್ರೆ ಥರ್ಡ್ ಎಡಿಷನ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ನವೆಂಬರ್ 25ನೇ ತಾರೀಕು. ಸೊ ಇದನ್ನ ಡಿಸೆಂಬರ್ 23ನೇ ತಾರೀಕುವರೆಗೂ 1 ತಿಂಗಳುಗಳ ಕಾಲ ನಡೆಸ್ತಕ್ಕಂಥ ಒಂದು ಕ್ಯಾಂಪೇನ್ ಇದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ನ ಅಡಿಯಲ್ಲಿ ಜೆಂಡರ್ ರಿಸೋರ್ಸ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡ್ತಾರೆ, ಅಂದ್ರೆ ಲಿಂಗ ಸಂಪನ್ಮೂಲ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಎಷ್ಟು ಸೆಂಟರ್ಗಳನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ 227 ನ್ಯೂ GRCಗಳನ್ನ ಇನಾಗ್ರೇಟ್ ಮಾಡಲಾಗುತ್ತೆ ಅಕ್ರಾಸ್ 13 ಸ್ಟೇಟ್ಸ್ ಅಂದ್ರೆ 13 ರಾಜ್ಯಗಳಲ್ಲಿ 227 ಹೊಸ GRCಗಳನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ಲೇಸಸ್ ಏನಿರ್ತವೆ ದೇ ಆರ್ ಸೇಫ್ ಸ್ಪೇಸಸ್ ಫಾರ್ ದಿ ಸರ್ವೈವರ್ಸ್ ಆಫ್ ದಿ GBV ಅಂದ್ರೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ಆಗಿರೋರಿಗೆ ಇದು ಸುರಕ್ಷಿತವಾಗಿರ್ತಕ್ಕಂಥ ಕೇಂದ್ರಗಳಾಗಿರ್ತವೆ. ಸೊ ಈ ಒಂದು ಕೇಂದ್ರಗಳ ಮುಖಾಂತರ ದೇ ಕ್ಯಾನ್ ಆಕ್ಸೆಸ್ ದಿ ಇನ್ಫಾರ್ಮೇಶನ್ ಅಂದ್ರೆ ಅವರಿಗೆ ಆಗಿರ್ತಕ್ಕಂಥ ಒಂದು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯ ಏನಿದೆ ಆ ದೌರ್ಜನ್ಯಕ್ಕೆ ಅವರು ನ್ಯಾಯವನ್ನ ಹೇಗೆ ಪಡಿಬಹುದು ಸೊ ಅದನ್ನ ಈ ಕೇಂದ್ರಗಳ ಮುಖಾಂತರ ಅವರಿಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ದೇ ಕ್ಯಾನ್ ರಿಪೋರ್ಟ್ ದಿ ಇನ್ಸಿಡೆಂಟ್ಸ್ ಅಂದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಕ್ರೈಮ್ ಏನಿರುತ್ತೆ ಸೊ ಅದನ್ನ ಅವರು ವರದಿ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದೇ ಕ್ಯಾನ್ ರಿಸೀವ್ ಲೀಗಲ್ ಅಸಿಸ್ಟೆನ್ಸ್ ಅಂದ್ರೆ ಕಾನೂನು ಸವಲತ್ತನ್ನ ಕೂಡ ಈ ಕೇಂದ್ರಗಳ ಮುಖಾಂತರ ಅವರು ಪಡೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಯಾಂಪೇನ್ ಏನಿದೆ ಇಟ್ ಇನ್ವಾಲ್ವ್ಸ್ 9 ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ 9 ಸಚಿವಾಲಯಗಳು ಮತ್ತು ಇಲಾಖೆಗಳು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಾಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಈ ರೀತಿ ಸೊ 9 ಮಿನಿಸ್ಟ್ರಿಗಳು ಮತ್ತೆ ಇಲಾಖೆಗಳು ಸೊ ಈ ಒಂದು ಕ್ಯಾಂಪೇನ್ ಅನ್ನ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ನ್ಯಾಷನಲ್ ಮಿಲ್ಕ್ ಡೇ ಅಥವಾ ರಾಷ್ಟ್ರೀಯ ಹಾಲು ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ 26ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನಾಂಕದ ಮಹತ್ವವೇನು ಅಂದ್ರೆ ಟು ಹಾನರ್ ದ ಲೆಗಸಿ ಆಫ್ ಡಾಕ್ಟರ್ ವರ್ಗೀಸ್ ಕುವರೆನ್. ಸೊ ವರ್ಗೀಸ್ ಕುವರೆನ್ ಅನ್ನ ನಾವು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೇವೆ. ಸೊ ಇವರನ್ನ ಗೌರವಿಸುವ ಕಾರಣದಿಂದ ಈ ದಿನವನ್ನ ನಾವು ಆಚರಣೆ ಮಾಡ್ತೇವೆ. ಸೊ ವರ್ಗೀಸ್ ಕುವರೆನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1921 ಅಲ್ಲಿ. ಸೊ ಈ ವಾಸ್ ಅ ವಿಷನರಿ ಇಂಡಿಯನ್ ಡೈರಿ ಇಂಜಿನಿಯರ್ ಮತ್ತೆ ಸೋಷಿಯಲ್ ಎಂಟರ್ಪ್ರೀನಿಯರ್ ಆಗಿರ್ತಾರೆ, ಅಂದ್ರೆ ದಾರ್ಶನಿಕರಾಗಿರ್ತಾರೆ. ಭಾರತೀಯ ಡೈರಿ ಇಂಜಿನಿಯರ್ ಮತ್ತೆ ಸಾಮಾಜಿಕ ಉದ್ಯಮಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಇಂಟು ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ಸ್. ಇವರು ನಮ್ಮ ಭಾರತ ದೇಶವನ್ನ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರವನ್ನೂ ಕೂಡ ಮಾಡಿರ್ತಕ್ಕಂಥ ಒಂದು ಒಂದು ಕೊಡುಗೆಯನ್ನ ಸೊ ಇವರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಪ್ರಮುಖ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಎಸ್ಟಾಬ್ಲಿಷಿಂಗ್ ದಿ ಕೈರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್
ಪ್ರೊಡ್ಯೂಸರ್ಸ್ ಯೂನಿಯನ್. ಸೊ ಇದನ್ನ ಈಗ ನಾವು ಅಮೂಲ್ ಅಂತ ಕರಿತೇವೆ. ಸೊ ಇದನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ಕೈರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಅಂತ ಕರೀತಾ ಇದ್ರು. ಸೊ ಇದನ್ನ ಸ್ಥಾಪಿಸುವಲ್ಲಿ ಇವರು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಸೊ ಇದನ್ನ ಪ್ರಸ್ತುತವಾಗಿ ನಾವು ಅಮೂಲ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೋಆಪರೇಟಿವ್ ಮಾಡ್ಯೂಲ್, ಸೊ ಇದೊಂದು ಸಹಕಾರಿ ಆಗಿರ್ತಕ್ಕಂಥ ಒಂದು ಮಾದರಿಯಾಗಿರುತ್ತೆ. ಎಂಪವರ್ಡ್ ಫಾರ್ಮರ್ಸ್ ಬೈ ಲಿಂಕಿಂಗ್ ದೆಮ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್, ಎನ್ಶೋರಿಂಗ್ ಫೇರ್ ಪ್ರೈಸ್. ಅಂದ್ರೆ ಆ ರೈತರನ್ನ, ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ರೈತರನ್ನ ಆ ಹಾಲನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥ ಗ್ರಾಹಕರಿಗೆ ನೇರವಾಗಿ ಕನೆಕ್ಟ್ ಮಾಡುವ ಮುಖಾಂತರ ಅವರಿಗೆ ಒಂದು ನ್ಯಾಯ ಬೆಲೆಯನ್ನ ಒದಗಿಸ್ಲಿಕ್ಕೆ ಈ ಒಂದು ಸಹಕಾರಿ ಮಾಡೆಲ್ ಏನಿರುತ್ತೆ, ಸೊ ಇದು ಸಹಾಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಒಂದು ಆಪರೇಷನ್ ಫ್ಲಡ್ ಅಥವಾ ಒಂದು ಕಾರ್ಯಾಚರಣೆ ಅಥವಾ ಆಪರೇಷನ್ ಫ್ಲಡ್ ಅನ್ನ ಇವರು ಲಾಂಚ್ ಮಾಡ್ತಾರೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ 1970, 1970ರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಆಪರೇಷನ್ ಫ್ಲಡ್ ಏನಿದೆ, ಇಟ್ ಕ್ರಿಯೇಟೆಡ್ ನೇಷನ್ ವೈಡ್ ಮಿಲ್ಕ್ ಗ್ರಿಡ್ ಕನೆಕ್ಟಿಂಗ್ ರೂರಲ್ ಮಿಲ್ಕ್ ಪ್ರೊಡ್ಯೂಸರ್ಸ್ ವಿತ್ ದಿ ಅರ್ಬನ್ ಮಾರ್ಕೆಟ್. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಲನ್ನ ಉತ್ಪಾದನೆ ಮಾಡೋರಿಗೆ ಅರ್ಬನ್ ಮಾರ್ಕೆಟ್ ಅಂದ್ರೆ ನಗರದ ಮಾರುಕಟ್ಟೆಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಆಪರೇಷನ್ ಫ್ಲಡ್ ಅನ್ನ 1970ಯಲ್ಲಿ ಇವರು ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಆಪರೇಷನ್ ಫ್ಲಡ್ ಏನಿರುತ್ತೆ, ಇನ್ಕ್ರೀಸ್ಡ್ ಮಿಲ್ಕ್ ಪ್ರೊಡಕ್ಷನ್. ಸೊ ಭಾರತ ದೇಶದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಭಾರತ ದೇಶವನ್ನ ಸೆಲ್ಫ್ ಸಫಿಶಿಯಂಟ್ ಮಾಡ್ತಾರೆ, ಅಂದ್ರೆ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಕೊಡುಗೆ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರಿಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂದ್ರೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಏನಿರುತ್ತೆ, ಸೊ ಇದನ್ನ ಸ್ಥಾಪನೆ ಮಾಡುವಲ್ಲೂ ಕೂಡ ಸೊ ಇವರ ಕಾಂಟ್ರಿಬ್ಯೂಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಈ ಅಮೂಲ್ ಮಾಡೆಲ್ ಏನಿರುತ್ತೆ, ಸೊ ಅದೇ ರೀತಿಯ ಬೇರೆ ಬೇರೆ ಸಾಕಷ್ಟು ಸಹಕಾರಿ ಸಂಘಗಳು ಉದ್ಭವ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಪಟ್ಟಿಯನ್ನ ನಾವು ನೋಡೋದಾದ್ರೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್, ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ನೀಡಲಾಗಿರುತ್ತೆ. ಪದ್ಮ ವಿಭೂಷಣ್, ಇಂಡಿಯಾ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅನ್ನ ಕೂಡ ಸೊ ಇವರಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಎಲಿಮಿನೇಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ 2024 ಅಂದರೆ ಮಹಿಳೆಯರ ವಿರುದ್ಧ ಹಿಂಸಾಚಾರ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ. ಸೊ ಈ ದಿನವನ್ನು ನವೆಂಬರ್ 25ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಎವ್ರಿ 10 minutes ಅ ವಿಮೆನ್ ಇಸ್ ಕಿಲ್ಡ್, ನೋ ಎಕ್ಸ್ಕ್ಯೂಸ್, ಯುನೈಟ್ ಟು ಎಂಡ್ ವೈಲೆನ್ಸ್ ಅಗೇನ್ಸ್ಟ್ ದಿ ವಿಮೆನ್. ಅಂದರೆ ಪ್ರತಿ 10 ನಿಮಿಷಗಳಲ್ಲಿ ಒಬ್ಬ ಮಹಿಳೆ ಕೊಲ್ಲಲ್ಪಡುತ್ತಾಳೆ, ನೋ ಎಕ್ಸ್ಕ್ಯೂಸ್, ಯುನೈಟ್ ಟು ಎಂಡ್ ವೈಲೆನ್ಸ್ ಅಗೇನ್ಸ್ಟ್ ದಿ ವಿಮೆನ್ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 783ಗೆ ಬಂದಿರ್ತೇವೆ. ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಯನ್ನು ಓದಿ ಸೊ ಉತ್ತರವನ್ನು ತಿಳಿಸಬೇಕಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1 ಮತ್ತು ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಗಳೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೇವೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.